ಸ್ಮಾರ್ಟ್ ಮೀಟರ್ ಖರೀದಿಯ ಗುತ್ತಿಗೆಯಿಂದ ಹಿಡಿದು ಪ್ರತಿ ಹಂತದಲ್ಲೂ ಅಕ್ರಮದ ವಾಸನೆ ಬರ್ತಾ ಇದೆ. ಇದರಿಂದ ಜನ ಈ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡ್ಕೊಳ್ಳಿ ಅನ್ನುವಂತಹ ವಿಚಾರವನ್ನ ಯಾವಾಗ ಜನರ ಮುಂದೆ ತಗೊಂಡು ಹೋಗ್ಲಾಯ್ತು ಅವಾಗ ನಿಗಿ ಕೆಂಡ ಕಾರ್ತಾ ಇದ್ದಾರೆ. ಈಗಾಗಲೇ ಕರೆಂಟ್ ಬಿಲ್ ಹೆಚ್ಚು ಬರ್ತಾ ಇದೆ, ಅದರ ಜೊತೆಗೆ ಮತ್ತೆ ಲೂಟಿ ಪ್ಲಾನ ಅಂತ ಕೇಳ್ತಾ ಇದ್ದಾರೆ. ಸ್ಮಾರ್ಟ್ ಮೀಟರ್ ಅಂತ ಫಸ್ಟಿಂದ ಇರಲಿಲ್ಲ ಸರ್. ಇವಾಗ ಏನೇನೋ ಇದು ಮಾಡಿ ಸುಮ್ಮನೆ ಚಾರ್ಜಸ್ ಆಗ್ತಾ ಇದ್ದಾರೆ. ಅದ್ರ ಬದಲು ಏನು ಬೆನಿಫಿಷಿಯಲ್ ಇದೆಯೋ ಅದನ್ನು ಫಸ್ಟ್ ಮಾಡಬೇಕು. ಏನೇನಿದೆಯೋ ಮೇನ್ ಫೆಸಿಲಿಟೀಸ್ ಇವ್ರು ಫ್ರೀ ಕೊಡೋದು ಬೇಡ, ನಮ್ಗೆ ಎಷ್ಟು ಬರುತ್ತೆ ಅಷ್ಟೇ ಬರಲಿ. ಅವ್ರು ಜಾಸ್ತಿ ಮಾಡೋದು ಬೇಡ. ಮೊದಲು ಯಾವ ರೀತಿ ಇತ್ತೋ ಅದೇ ಥರ ಇರಲಿ ಅಲ್ವಾ? ಯಾಕೆ ಜಾಸ್ತಿ ಮಾಡಬೇಕು? ಇವಾಗ ನಮ್ಮಂಥವ್ರು ಡೈಲಿ ಇದು ಮಾಡೋರು ಹೇಗೆ ಮಾಡೋದು? ಗೌರ್ಮೆಂಟ್ ಏನೋ ಮಾಡ್ತಾರೆ. ಹೌದು, ಪ್ರತಿಯೊಂದನ್ನು ನೆಸೆಸಿಟಿ ಏನೂ ಇಲ್ಲ ಸ್ಮಾರ್ಟ್ ಮೀಟರ್ಗೆ, ಅದಕ್ಕೆ ಏನು ಬೇಕಾಗಿಲ್ಲ. ಇದೆಲ್ಲ ಇನ್ನೂ ಒಂದು ಸರ್ಕಾರ ದುಡ್ಡು ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಮೊದಲು ಫ್ರೀ ಕೊಡ್ತಾರೆ, ಎಲೆಕ್ಟ್ರಿಸಿಟಿ ಫ್ರೀ ಕೊಡ್ತಾರೆ, ಇಷ್ಟು ಯೂನಿಟ್ ಯೂಸ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಎಲ್ಲ ವೋಟ್ ತೊಗೊಂಡ್ಬಿಟ್ರು. ದೇ ಕೇಮ್ ಇನ್ ಟು ಪವರ್ ಬಂದ್ಬಿಟ್ಟು ಇವಾಗ ಇನ್ನೂ ಒಂದು ಇದೆ, ಸರ್ಚಿಂಗ್ ಫಾರ್ ಒನ್ ಮೋರ್, ಇನ್ನೂ ಒಂದು ರೀಸನ್ನು ದುಡ್ಡು ಮಾಡೋದಕ್ಕೆ ಹುಡುಕ್ತಾ ಇದ್ದಾರೆ. ನಮ್ಗೆ ಅದು ಬೇಕಾಗಿಲ್ಲ, ಸಾಕು ಇರೋದೇ ಮೀಟ್ರು ನಮಗೆ. ನಾವು ಅದನ್ನೇ ಕಟ್ಕೊಂಡು ಹೋಗ್ತಿದ್ದೆ, ಅದರಲ್ಲೇ ಎಕ್ಸ್ಟ್ರಾ ಬತ್ತೈತೆ ನಮಗೆ, ಅದನ್ನೇ ನಾವು ಸರಿಯಾಗಿ. ಎಲ್ಲರೂ ಸತ್ತೋಗಿದ್ದಾರೆ. ಫ್ರೀ 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 ಅಂತ ಬರೀ ಹೇಳ್ತಾರೆ. ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ದಾರೆ, ನೀರು ರೇಟ್ ಜಾಸ್ತಿ ಮಾಡಿದ್ದಾರೆ. ಇನ್ನೇನು ಫ್ರೀ ಅಂತ ಈ ಡಿಜಿಟಲ್ ಮೀಟ್ರ್ ಅಂತ ಹೇಳಿಬಿಟ್ಟು